ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊಸ ಒಂದು ನೋಟಿಫಿಕೇಷನ್ ಬಂದಿದೆ. 16/7/2024 ಬಂದಂಥ ನೋಟಿಸ್ ಇದು. KSET 2023 ಪರೀಕ್ಷೆಗೆ ಸಂಬಂಧಿಸಿದ ತಿದ್ದುಪಡಿ ಅಂತ ಇಲ್ಲಿ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಸೊ ಆ ತಿದ್ದುಪಡಿ ಏನು ಅಂತ ಇಲ್ಲಿ ನೋಡ್ತಾ ಹೋಗೋಣ. ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. KSET ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪರೀಕ್ಷೆಗೆ ಸಂಬಂಧಿಸಿದ ಒಂದು ಮಹತ್ವದ ತಿದ್ದುಪಡಿ ಬಂದಿದೆ. ಅದು ಏನಂತ ಹೇಳಿದರೆ, ದಿನಾಂಕ 28/5/2024 ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2023 ಪ್ರಕಟಿಸಲಾಗಿತ್ತು. ಅಂದರೆ ಇಲ್ಲಿ ಏನು ನಮಗೆ ಪ್ರೊವಿಷನಲ್ ರಿಸಲ್ಟ್ ಏನು ಬಿಟ್ಟಿದ್ರು ಅದೇ ಇಲ್ಲಿ ಬಿಟ್ಟಿದ್ರು ಅಂತ ಹೇಳಿದ್ದಾರೆ. ಹಾಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿಯನ್ನು ಪ್ರಕಟಿಸಲಾಗಿದೆ. ಇದು ಒಂದು ತಿದ್ದುಪಡಿ ಅಂತ ಹೇಳಿದ್ದಾರೆ. ಯಾವ ವಿಷಯ ಅಂತ ನೋಡೋದಾದರೆ, ಸೋಷಿಯಾಲಜಿ ಸಮಾಜಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದ ಒಂದು ತಿದ್ದುಪಡಿ. ಕೆಟಗರಿ 3A ಜನರಲ್ಗೆ ಸಂಬಂಧಪಟ್ಟಂತಹ ಇಲ್ಲಿ ತಿದ್ದುಪಡಿಯನ್ನು ನಮಗೆ ಕಳಿಸಿದ್ದಾರೆ. ತಾತ್ಕಾಲಿಕ ಅರ್ಹತಾ ಪಟ್ಟಿಯಲ್ಲಿ ಘೋಷಿಸಲಾಗಿದ್ದ ಕಟ್ ಆಫ್ 146 ಬದಲಾಗಿ 148 ಆಗುತ್ತದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಅಂದರೆ ಕೆಟಗರಿ 3A ಜನರಲ್ ಕೆಟಗರಿಯಲ್ಲಿ ಪ್ರಸ್ತುತ ಅರ್ಹರಾಗಿರುವ ಅಭ್ಯರ್ಥಿಗಳ ಪಟ್ಟಿ ಕೆಳಗಿನಂತಿದೆ ಅಂತ ಇಷ್ಟು ಅಭ್ಯರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸೀರಿಯಲ್ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಇಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3A ಕೆಟಗರಿಯವರಿಗೆ ಸೋಷಿಯಾಲಜಿಯಲ್ಲಿ 3A ಕೆಟಗರಿಯಲ್ಲಿ ಕಟ್ ಆಫ್ ಅನ್ನು 146ಇಂದ 148 ಮಾಡಿದ್ದಾರೆ. ಸೊ ಅರ್ಹರಾಗಿರುವ ಅಭ್ಯರ್ಥಿಗಳು 2, 4, 5 ಜನ ಇಲ್ಲಿ ಅರ್ಹರಾಗಿದ್ದಾರೆ ಅಂತ ಇಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ. ಯಾರೆಲ್ಲ ಇಲ್ಲಿ ಸೋಷಿಯಾಲಜಿಗೆ ಸಂಬಂಧಪಟ್ಟವರು ಈ ನೋಟಿಫಿಕೇಷನ್ ಸರಿಯಾಗಿ ಗಮನಿಸಿಕೊಳ್ಳಿ. ನೀವು ಅರ್ಹರಾಗಿದ್ದರೆ ಇಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.